ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಗಣಿತ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ಈ ದಿನ ನಾವು 11ನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣದ 2ನೇ ಅವಧಿಯನ್ನು ಪ್ರಾರಂಭ ಮಾಡೋಣವಾ? ಎಲ್ಲರೂ ರೆಡಿ ಇದ್ದೀರಾ ಅಲ್ವಾ ಮಕ್ಕಳೇ? ಮೊದಲಿಗೆ ಕಳೆದ ತರಗತಿಯಲ್ಲಿ ಏನೆಲ್ಲ ಕಲ್ತಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮೆಲ್ಕಾಕೋಣ. ಕಳೆದ ತರಗತಿಯಲ್ಲಿ ನಾವು ಚೌಕದ ಸುತ್ತಳತೆ, ಚೌಕದ ವಿಸ್ತೀರ್ಣ ಎರಡರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಹಾಗೆ ಆಯತದ ಸುತ್ತಳತೆ ಮತ್ತು ಆಯತದ ವಿಸ್ತೀರ್ಣದ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೌದಲ್ಲ ಮಕ್ಕಳೇ? ಹಾಗಾದರೆ ಈ ದಿನದ ತರಗತಿಯಲ್ಲಿ ಏನು ಕಲ್ತ್ಕೊಳ್ಳೋಣ? ಈ ದಿನದ ತರಗತಿಯಲ್ಲಿ ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಮತ್ತು ತ್ರಿಭುಜದ ವಿಸ್ತೀರ್ಣದ ಬಗ್ಗೆ ಕಲ್ತ್ಕೊಳ್ಳೋಣ ಮಕ್ಕಳೇ. ಮಕ್ಕಳೇ, ಈಗ ನಾನು ನಿಮಗೆ ಕೆಲವೊಂದು ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ, ಗಮನಿಸಿ ನೋಡಿ. ಏನಿದೆ? ಹಾಂ, ಕಾಜು ಬರ್ಫಿ ಇದೆ, ನೋಡಿದ್ದೀರಲ್ಲ, ತಿಂದಿದ್ದೀರಾ ಕೂಡ. ಮತ್ತೆ ನೋಡಿ ಮಕ್ಕಳೇ, ಮನೆಯಲ್ಲಿ ರ್ಯಾಕ್ ಇರೋ ಅಂಥದ್ದು ಏನನ್ನು ಗಮನಿಸ್ತಾ ಇದ್ದೀರಾ? ಅದರ ಆಕಾರವನ್ನು ಗಮನಿಸ್ತಾ ಬನ್ನಿ. ಹಾಗೆ ಇಲ್ಲಿ ಒಂದು ಇರೇಸರ್ ಇದೆ, ರಬ್ಬರ್, ಮತ್ತು ಒಂದು ಕನ್ನಡಿ ಮಿರರ್ ಇದೆ, ಹಾಗೂ ಮನೆಯ ಮೇಲ್ಛಾವಣಿ. ಈ 5 ಚಿತ್ರಗಳಲ್ಲಿ ನೀವು ಸಮಾಂತರ ಚತುರ್ಭುಜದ ಆಕೃತಿಯನ್ನು ಗಮನಿಸ್ತಾ ಇದ್ದೀರಾ, ಹೌದಲ್ಲ ಮಕ್ಕಳೇ? ಈ ಆಕೃತಿಗಳು ನಮಗೆ ಚಿರಪರಿಚಿತ. ನಮ್ಮ ದಿನನಿತ್ಯ ಜೀವನದಲ್ಲಿ ಇಂತಹ ಎಷ್ಟೋ ಆಕೃತಿಗಳನ್ನು ನೀವು ನೋಡ್ತಾ ಇರ್ತೀರ. ಹಾಗಾದರೆ ಸಮಾಂತರ ಚತುರ್ಭುಜ ಅಂದರೆ ಏನು? ಇಂಗ್ಲೀಷಲ್ಲಿ ನಾವು ಅದಕ್ಕೆ ಪ್ಯಾರಲಲೋಗ್ರಾಮ್ ಅಂತ ಕೂಡ ಹೇಳ್ತೀವಿ. ಈ ಆಕಾರವೇ ಸಮಾಂತರ ಚತುರ್ಭುಜ. ಮಕ್ಕಳೇ, ಇದರ ಗುಣಲಕ್ಷಣಗಳೇನು? ಒಂದ್ಸಲ ನೋಡೋಣ. ಈ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಅಂತಂದರೆ ಎದುರಿಗೆ ಇರುವಂತಹ ಬಾಹುಗಳು. ಎ ಬಿಗೆ ಅಭಿಮುಖ ಬಾಹು ಯಾವುದು? ಸಿ ಡಿ. ಈ ಎ ಬಿ ಬಾಹು ಮತ್ತು ಸಿ ಡಿ ಬಾಹುಗಳು ಪರಸ್ಪರ ಸಮವಾಗಿರುತ್ತವೆ. ಹಾಗೆ ಇನ್ನೆರಡು ಬಾಹುಗಳನ್ನ ನೋಡಿ. ಎ ಸಿಗೆ ಅಭಿಮುಖವಾಗಿರುವಂತಹ ಬಾಹು ಬಿ ಡಿ. ಎ ಸಿ ಬಾಹು ಬಿ ಡಿ ಬಾಹುವಿಗೆ ಸಮವಾಗಿದೆ. ಮತ್ತು ಅಭಿಮುಖ ಕೋನಗಳನ್ನು ನೋಡೋಣ ಮಕ್ಕಳೇ. ಚತುರ್ಭುಜ ಅಂದಾಗ ನಮಗೆ 4 ಬಾಹುಗಳು ಮತ್ತು 4 ಕೋನಗಳಿವೆ. ಅದರಲ್ಲಿ ಅಭಿಮುಖ ಎದುರಾಗಿರುವಂತಹ ಕೋನಗಳನ್ನು ಗಮನಿಸಿ. ಎ ಕೋನಕ್ಕೆ ಅಭಿಮುಖವಾದ ಕೋನ ಯಾವುದು? ಡಿ ಕೋನ ಅಲ್ವಾ? ಆ ಎರಡೂ ಕೋನಗಳು ಪರಸ್ಪರ ಸಮ ಆಗಿರುತ್ತದೆ. ಕೋನ ಎ ಈಕ್ವಲ್ಸ್ ಕೋನ ಡಿ. ಹಾಗೆ ಮತ್ತೊಂದು ಜೊತೆ ಯಾವುದು ನೋಡಿ? ಸರಿಯಾಗಿ ಹೇಳಿದ್ರಿ ಮಕ್ಕಳೇ. ಕೋನ ಸಿ ಕೋನಕ್ಕೆ ಬಿ ಕೋನ ಸಮವಾಗಿರುತ್ತವೆ. ಕೋನ ಎ ಮತ್ತು ಕೋನ ಡಿಗಳು ಅಭಿಮುಖ ಕೋನಗಳಾಗಿವೆ. ಹಾಗೆ ಕೋನ ಸಿ ಮತ್ತು ಬಿ ಅಭಿಮುಖ ಕೋನಗಳು. ಈ ಅಭಿಮುಖ ಕೋನಗಳು ಪರಸ್ಪರ ಸಮವಾಗಿರುತ್ತವೆ. ಹಾಗಾದರೆ ಮಕ್ಕಳೇ, ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ನಾವು ಏನಂತ ಪಟ್ಟಿ ಮಾಡ್ಬೋದು? ಕರೆಕ್ಟಾಗಿ ಹೇಳ್ತಿದ್ದೀರಾ. ಮೊದಲನೇ ಗುಣ ಏನು? ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮವಾಗಿರುತ್ತವೆ ಮತ್ತು ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ನೀವು ಎಷ್ಟೇ ದೂರಕ್ಕೆ ಅದನ್ನು ಎಳ್ಕೊಂಡೋದ್ರೂ ಕೂಡ ಅವು ಪರಸ್ಪರ ಸಂಧಿಸದಿದ್ದರೆ ನಾವು ಅದನ್ನು ಸಮಾಂತರ ಬಾಹುಗಳು ಅಂತ ಹೇಳ್ತೀವಲ್ವ ಮಕ್ಕಳೇ? ಹಾಗೆ ಮತ್ತೊಂದು ಗುಣ ಕೂಡ ನಾವು ತಿಳ್ಕೊಂಡ್ವಿ, ಏನಂತ? ಅಭಿಮುಖ ಕೋನಗಳು ಪರಸ್ಪರ ಸಮವಾಗಿರುತ್ತವೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖವಾಗಿರುವ ಕೋನಗಳು ಪರಸ್ಪರ ಸಮವಾಗಿರುತ್ತವೆ ಅನ್ನೋ ಅಂಶವನ್ನು ನಾವು ತಿಳ್ಕೊಂಡಿದ್ದೀವಿ. ಮಕ್ಕಳೇ, ಇಲ್ಲಿ ನೋಡಿ, ಈ ಎ ಬಿ ಸಿ ಡಿ ಅನ್ನುವಂತಹ ಸಮಾಂತರ ಚತುರ್ಭುಜದಲ್ಲಿ ಸಮಾಂತರ ಚತುರ್ಭುಜದ ಯಾವುದೇ ಬಾಹುವನ್ನಾಗಲಿ ಅದರ ಪಾದವಾಗಿ ನಾವು ಪರಿಗಣಿಸಬಹುದು. ಈ ಚಿತ್ರದಲ್ಲಿ ನಾನು ಡಿ ಸಿ ಬಾಹುವನ್ನು ಪಾದವಾಗಿ ಪರಿಗಣಿಸಿದ್ದೇನೆ. ಮಕ್ಕಳೇ,
ಡಿ ಸಿ ಬಾಹು ಪಾದ ಆದಾಗ ಅದರ ಎದುರುಗಡೆ ಇರುವಂಥದ್ದು ಅಂದರೆ ಅದರ ಅಭಿಮುಖ ಶೃಂಗ ಯಾವುದು? ಯಾವುದು? ಅದರ ಮೇಲ್ಗಡೆ ಇರುವಂಥದ್ದು ಎ ಅಲ್ವಾ ಮಕ್ಕಳೇ? ಆ ಅಭಿಮುಖ ಶೃಂಗದಿಂದ ಆ ಬಾಹುವಿಗೆ ಎಳೆದ ಲಂಬ ರೇಖೆಯೇ ಎತ್ತರ ಅಥವಾ ಲಂಬ ಎತ್ತರ ಅಂತ ಕರಿತೀವಿ. ಈ ಚಿತ್ರದಲ್ಲಿ ಡಿ ಸಿ ಪಾದ ಆದಾಗ ಅದರ ಅಭಿಮುಖ ಶೃಂಗ ಎಯಿಂದ ಆ ಬಾಹುವಿಗೆ ಒಂದು ಲಂಬ ರೇಖೆಯನ್ನು ಎಳಿತಾ ಇದ್ದೀನಿ ನೋಡಿ. ಆ ಬಾಹುವನ್ನು ನಾವು ಲಂಬ ಎತ್ತರ ಅಂತ ಕರಿಬೋದು. ಹೈಟ್ ಆಫ್ ದ ಪ್ಯಾರಲೋಗ್ರಾಮ್ ಎಚ್ ಅನ್ನುವಂತಹ ಒಂದು ಅಕ್ಷರದಿಂದ ನಾವು ಎತ್ತರವನ್ನು ಸೂಚಿಸ್ತೇವೆ. ಪಾದ ಬೇಸ್ ಅಂತ ಹೇಳ್ತೀವಿ ಮಕ್ಕಳೇ. ಹಾಗಾಗಿ ಪಾದವನ್ನು ಬಿ ಎಂದು, ಎತ್ತರ ಹೈಟ್ ಎಚ್ ಎಂದ ನಾವು ಅದನ್ನು ಗುರುತಿಸ್ಬೋದು. ಮುಂದೆ ನೋಡಿ ಮಕ್ಕಳೇ, ಪಿ ಕ್ಯೂ ಆರ್ ಎಸ್ ಅನ್ನೋದು ಕೂಡ ಒಂದು ಸಮಾಂತರ ಚತುರ್ಭುಜ ಅಲ್ವಾ? ಪಿ ಕ್ಯೂ ಆರ್ ಎಸ್ ಈ ಚತುರ್ಭುಜದಲ್ಲಿ ಪಿ ಎಸ್ ಅನ್ನು ಪಾದವಾಗಿ ಪರಿಗಣಿಸಿದ್ದೇನೆ. ಇದರಲ್ಲಿ ಅದರ ಅಭಿಮುಖ ಶೃಂಗ ಯಾವುದು ಮಕ್ಕಳೇ? ಸರಿಯಾಗಿ ಹೇಳ್ತಿದ್ದೀರಾ, ಆರ್ ಅನ್ನೋದು ಅಭಿಮುಖ ಶೃಂಗ. ಅಲ್ಲಿಂದ ಪಾದಕ್ಕೆ ಒಂದು ಲಂಬವನ್ನು ಎಳೆಯಿರಿ. ಎಳೆದಾಗ ನಮಗೇನಾಗುತ್ತೆ, ಇಲ್ಲಿ ಆರ್ ಟಿಯನ್ನು ಲಂಬ ಎತ್ತರವಾಗಿ ಪರಿಗಣಿಸಿದ್ದೇನೆ. ನೋಡಿ ಮಕ್ಕಳೇ, ಪಿ ಎಸ್ ಪಾದವಾದಾಗ ಆರ್ ಟಿ ಎತ್ತರವಾಗಿ ಪರಿಗಣಿತವಾಗುತ್ತದೆ. ಮಕ್ಕಳೇ, ಈಗ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಒಂದು ಚಟುವಟಿಕೆ ನೋಡ್ಕೊಂಡು ಬರನ್ವಾ ಮಕ್ಕಳೇ? ಇಲ್ಲಿ ನಿಮಗೆ ಪಿ ಕ್ಯೂ ಆರ್ ಎಸ್ ಅನ್ನುವಂತಹ ಒಂದು ಸಮಾಂತರ ಚತುರ್ಭುಜ ಕಾಣ್ತಾ ಇದೆ. ಈ ಸಮಾಂತರ ಚತುರ್ಭುಜದಲ್ಲಿ ಪಿ ಕ್ಯೂ ಮತ್ತು ಎಸ್ ಆರ್ ಇವೆರಡು ಅಭಿಮುಖ ಬಾಹುಗಳಾಗಿವೆ. ಹಾಗೆ ಪಿ ಎಸ್ ಮತ್ತು ಕ್ಯೂ ಆರ್ ಇವು ಸಹ ಅಭಿಮುಖ ಬಾಹುಗಳು. ಮತ್ತು ಪಿಗೆ ಅಭಿಮುಖವಾದ ಕೋನ ಯಾವುದು? ಗಮನಿಸಿ, ಅದರ ನೇರವಾಗಿರುವಂಥದ್ದು ಆರ್ ಅಭಿಮುಖ ಕೋನ. ಕ್ಯೂನ ಅಭಿಮುಖ ಕೋನ ಅಂದರೆ ಎಸ್. ಇವುಗಳು ಪರಸ್ಪರ ಸಮ ಇರುತ್ತದೆ. ಕೋನ ಪಿ ಕೋನ ಆರ್ಗೆ ಸಮ, ಕೋನ ಎಸ್ ಕೋನ ಕ್ಯೂಗೆ ಸಮ ಆಗಿರುತ್ತೆ. ಈಗ ಮಕ್ಕಳೇ, ನಾನು ಈ ಸಮಾಂತರ ಚತುರ್ಭುಜದಲ್ಲಿ ಎಸ್ ಆರ್ ಅನ್ನು ಪಾದ ಅಂತ ಪರಿಗಣಿಸಿದರೆ ಅದರ ಅಭಿಮುಖ ಶೃಂಗ ಬಿಂದುವಾದ ಕ್ಯೂ ಇಂದ ಈ ಪಾದಕ್ಕೆ ಒಂದು ಲಂಬ ಎತ್ತರವನ್ನು ಎಳಿತೀನಿ. ಇದನ್ನು ಸಮಾಂತರ ಚತುರ್ಭುಜದ ಎತ್ತರ ಅಂತ ಕರೀತಾರೆ. ಅಭಿಮುಖ ಶೃಂಗದಿಂದ ಪಾದಕ್ಕೆ ಎಳೆದಂತಹ ಲಂಬ ಎತ್ತರವೇ ಸಮಾಂತರ ಚತುರ್ಭುಜದ ಎತ್ತರ ಆಗುತ್ತದೆ. ಈ ಎತ್ತರವನ್ನು ಮಕ್ಕಳೇ ಎಚ್ ಅನ್ನುವಂತಹ ಅಕ್ಷರದಿಂದ ಗುರುತಿಸ್ಬೋದು. ಪಾದವನ್ನು ಬೇಸ್ ಬಿ ಎಂದು, ಲಂಬ ಎತ್ತರವನ್ನು ಎಚ್ ಎಂದು ಗುರುತಿಸ್ತೇನೆ. ಈಗ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಅಂದರೆ, ಲಂಬ ಎತ್ತರದ ನೇರವಾಗಿ ಸಮಾಂತರ ಚತುರ್ಭುಜವನ್ನು ಕತ್ತರಿಸಬೇಕಾಗಿದೆ. ಇದನ್ನು ಈ ರೀತಿ ನೋಡೋಣ. ಈ ಸಮಾಂತರ ಚತುರ್ಭುಜದಲ್ಲಿ ನಾನು ಪ್ರತಿಯೊಂದು ಚೌಕದ ಮನೆಗಳನ್ನು ಒಂದು ಚದರಮಾನಗಳಾಗಿ ಪರಿಗಣಿಸ್ಕೊಂಡಿದ್ದೀನಿ. ಹಾಗಾದರೆ ಅದರ ಪಾದದ ಅಳತೆ ಎಷ್ಟು ಅಂತ ನೋಡ್ಕೊಳ್ಳಿ ಮಕ್ಕಳೇ. ಇಲ್ಲಿಂದ ಇಲ್ಲಿಗೆ 1 ಮಾನ, 2, 3, 4, 5, 6 ಪಾದದ ಅಳತೆ 6 ಮಾನಗಳಾಗಿವೆ. ಅದೇ ರೀತಿ ಅದರ ಅಭಿಮುಖದಲ್ಲೂ ನೋಡಿ, ಅಭಿಮುಖ ಬಾಹುವಿನಲ್ಲೂ ಕೂಡ 6 ಮಾನಗಳೇವೆ. 1, 2, 3, 4, 5, 6 6 ಮಾನಗಳಿವೆ. ಈ ಅಭಿಮುಖ ಶೃಂಗದಿಂದ ಪಾದಕ್ಕೆ ಎಳೆದ ಲಂಬ, ಇದನ್ನು ನಾವು ಸಮಾಂತರ ಚತುರ್ಭುಜದ ಎತ್ತರ ಅಂತ ಪರಿಗಣಿಸೋದಾದರೆ ಇಲ್ಲಿ 1, 2, 3, 4, 5 5 ಮಾನಗಳು ಸಮಾಂತರ ಚತುರ್ಭುಜದ ಎತ್ತರ ಆಗಿದೆ. ಈಗ ಆ ಎತ್ತರಕ್ಕೆ ನೇರವಾಗಿ ಸಮಾಂತರ ಚತುರ್ಭುಜವನ್ನು ನಾನು ಕತ್ತರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಲಂಬ ಎತ್ತರಕ್ಕೆ ನೇರವಾಗಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ಕತ್ತರಿಸಿದಂತಹ ಭಾಗವನ್ನು ನಾನು ಮತ್ತೊಂದು ಶೃಂಗದ ಬಳಿ ಸೇರಿಸ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಕತ್ತರಿಸಿದಂತಹ ಭಾಗವನ್ನು ನಾವು ಇನ್ನೊಂದು ಶೃಂಗಕ್ಕೆ ನೇರವಾಗಿ ಇಟ್ಟಾಗ ನಮಗೆ ಒಂದು ಆಯತಾಕೃತಿ ದೊರೀತಾ ಇದೆ. ಈಗ ಆಯತದ ಅಗಲ
ಮತ್ತು ಸಮಾಂತರ ಚತುರ್ಭುಜದ ಪಾದ ಎರಡು ಒಂದೇ ಆಯ್ತಲ್ವಾ? ಇದರಿಂದ ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ಆಯತದ ವಿಸ್ತೀರ್ಣಕ್ಕೆ ಸಮ ಎಂದು ನಾವು ತಿಳ್ಕೊಳ್ಬಹುದು ಮಕ್ಕಳೇ. ಚಟುವಟಿಕೆಯನ್ನು ನೋಡಿದ್ರಿ ಅಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಚತುರ್ಭುಜದಲ್ಲಿ ಲಂಬ ಎತ್ತರಕ್ಕೆ ಅನುಗುಣವಾಗಿ ಕತ್ತರಿಸಿ ತೆಗೆದು ಅದನ್ನು ಪಕ್ಕದಲ್ಲಿಟ್ಟಾಗ ನಮಗೆ ಯಾವ ಆಕೃತಿ ದೊರೀತಾ ಇದೆ ಗಮನಿಸಿ ಮಕ್ಕಳೇ. ಮತ್ತೊಮ್ಮೆ ನೋಡಿ, ಕತ್ತರಿಸಿ ಪಕ್ಕದಲ್ಲಿಟ್ಟಿದ್ದೀವಿ, ಆಗ ಆಯತಾಕೃತಿ ದೊರೀತಾ ಇದೆ. ಮಕ್ಕಳೇ, ಇಲ್ಲಿ ಇನ್ನೂ ನಿಖರವಾಗಿ ತಿಳ್ಕೊಳ್ಳೋಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ನಾನು ಇಲ್ಲಿ ಗ್ರಾಫ್ ಹಾಳೆಯ ಮೇಲೆ ತೋರಿಸಿದ್ದೀನಿ. ಎ ಬಿ ಅನ್ನು ಪಾದವಾಗಿ ತೆಗೆದುಕೊಂಡಾಗ ಆ ಎ ಬಿ ಪಾದಕ್ಕೆ ಅಭಿಮುಖ ಶೃಂಗ ಯಾವುದಿದೆ ಮಕ್ಕಳೇ? ಡಿ ಅಲ್ವಾ? ಆ ಡಿ ಇಂದ ಎ ಬಿಗೆ ಒಂದು ಲಂಬ ರೇಖೆಯನ್ನು ಎಳೆಯಲಾಗಿದೆ. ಅದಕ್ಕೆ ಹೆಚ್ಚಂತ ಗುರುತಿಸ್ಕೊಂಡಿದ್ದೀನಿ. ಈಗ ಲಂಬ ಎತ್ತರ, ಅದಕ್ಕೆ ಅನುಗುಣವಾಗಿ ಅದನ್ನು ಕತ್ತರಿಸಿ ತೆಗೆದು ಅದರ ಪಕ್ಕದಲ್ಲಿ ಜೋಡಿಸಿದಾಗ ನಮಗೆ ಯಾವ ಆಕೃತಿ ದೊರೀತಾ ಇದೆ ನೋಡಿ. ಯಾವ ಆಕೃತಿ ಮಕ್ಕಳೇ ಇದು? ಆಯತಾಕೃತಿ. ಸಮಾಂತರ ಚತುರ್ಭುಜದ ಒಂದು ಭಾಗವನ್ನು ಕತ್ತರಿಸಿಟ್ಟಾಗ ಆಯತಾಕೃತಿ ದೊರೀತಾ ಇದೆ. ಮಕ್ಕಳೇ, ಈ ಎರಡೂ ಚಿತ್ರವನ್ನು ಗಮನಿಸಿ. ಇಲ್ಲಿರುವಂತಹ ಪಾದ ಎ ಬಿ ಅದೇ ಪಾದವಾಗಿ ಆಯತದಲ್ಲಿ ಕೂಡ ಕಾಣ್ತಾ ಇದೆ, ಹೌದಲ್ಲ? ಏನಾದರೂ ಉದ್ದದಲ್ಲಿ ಅಥವಾ ಅಳತೆಯಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ ಮಕ್ಕಳೇ? ಇಲ್ಲ. ಹಾಗೆ ಎತ್ತರವನ್ನು ನೋಡಿ, ಅಲ್ಲೂ ಸಹ ಯಾವುದೇ ಬದಲಾವಣೆ ಇಲ್ಲ. ಹಾಗಾದರೆ ನಾವು ಸಮಾಂತರ ಚತುರ್ಭುಜದ ಪಾದದ ಅಳತೆಯು ಆಯತದ ಉದ್ದದ ಅಳತೆಗೆ ಸಮ ಇದೆ ಅಂತ ಹೇಳ್ಬೋದಲ್ವ ಮಕ್ಕಳೇ? ಹೌದು. ಹಾಗೆ ಸಮಾಂತರ ಚತುರ್ಭುಜದ ಎತ್ತರವು ಆಯತದ ಅಗಲಕ್ಕೆ ಸಮ. ಈ ಎರಡು ಅಂಶವನ್ನು ನೀವು ಗಮನ ಇಟ್ಟು ನೋಡಿ ಮಕ್ಕಳೇ. ಸಮಾಂತರ ಚತುರ್ಭುಜದ ಪಾದ ಆಯತದ ಉದ್ದಕ್ಕೆ ಸಮ, ಸಮಾಂತರ ಚತುರ್ಭುಜದ ಎತ್ತರ ಆಯತದ ಅಗಲಕ್ಕೆ ಸಮ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾದರೆ ಮಕ್ಕಳೇ, ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ಆಯತದ ವಿಸ್ತೀರ್ಣಕ್ಕೆ ಸಮ ಅಂತ ಹೇಳ್ಬೋದಲ್ವಾ? ಯಾಕೆಂದರೆ ನಾವು ಅದರಲ್ಲಿ ಯಾವುದೇ ಭಾಗವನ್ನು ಕತ್ತರಿಸಿ ತೆಗಿಲಿಲ್ಲ ಮತ್ತು ಯಾವುದೇ ಭಾಗವನ್ನು ನಾವು ಅದಕ್ಕೆ ಸೇರಿಸಲೂ ಇಲ್ಲ, ಅಷ್ಟೇ ಇದೆ. ಹಾಗಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ಆಯತದ ವಿಸ್ತೀರ್ಣಕ್ಕೆ ಸಮ ಅಂತ ಹೇಳ್ಬೋದು. ಕಳೆದ ತರಗತಿಯಲ್ಲಿ ನಾವು ಆಯತದ ವಿಸ್ತೀರ್ಣದ ಸೂತ್ರವನ್ನು ತಿಳ್ಕೊಂಡಿದ್ದೀವಿ. ಏನು? ಸರಿ ಮಕ್ಕಳೇ, ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಇವಾಗ ಏನಂತ ತಿಳ್ಕೊಂಡ್ವಿ? ಆಯತದ ಉದ್ದವು ಸಮಾಂತರ ಚತುರ್ಭುಜದ ಪಾದಕ್ಕೆ ಸಮ. ಹಾಗಾದರೆ ಉದ್ದನ ನಾನು ಪಾದ ಅಂತ ಚೇಂಜ್ ಮಾಡ್ಕೋಬಹುದಲ್ವಾ? ಮತ್ತು ಆಯತದ ಅಗಲವನ್ನು ಸಮಾಂತರ ಚತುರ್ಭುಜದ ಎತ್ತರ ಅಂತ ಬದಲಾಯಿಸ್ಕೊಳ್ಬಹುದು. ಹಾಗಾದರೆ ಸೂತ್ರ ಏನು ಹೇಳಿ? ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ಪಾದ ಇಂಟು ಎತ್ತರ ಅನ್ನುವಂತಹ ಸೂತ್ರಕ್ಕೆ ನಾವು ಬಂದಿದ್ದೇವೆ ಮಕ್ಕಳೇ. ಇದನ್ನು ಹೀಗೂ ಬರಿಬೋದಾ ನೋಡಿ ಮಕ್ಕಳೇ? ಬಿ ಇಂಟು ಎಚ್, ಬೇಸ್ ಇಂಟು ಹೈಟ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬಿ ಇಂಟು ಎಚ್ ಆಗುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, ಮುಂದೆ ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ಕೆಲವೊಂದು ಸಮಸ್ಯೆಯನ್ನು ಬಿಡಿಸೋಣ. ಮಕ್ಕಳೇ, ಇಲ್ಲಿ ಸಮಾಂತರ ಚತುರ್ಭುಜದ ಚಿತ್ರವನ್ನು ನೀಡಲಾಗಿದೆ. ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವ ಅಳತೆಗಳನ್ನ ಕೊಟ್ಟಿದ್ದಾರೆ ಗಮನಿಸಿ. ಪಾದ ಮತ್ತು ಎತ್ತರದ ಅಳತೆಗಳನ್ನು ಇಲ್ಲಿ ನೀಡಲಾಗಿದೆ. ಅದನ್ನು ಬಳಸ್ಕೊಂಡು ವಿಸ್ತೀರ್ಣ ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಯೋದು ಮಕ್ಕಳೇ? ಮೊದಲೇನು ಹಾಕೊಳ್ಬೇಕು? ಸೂತ್ರವನ್ನು ಬರ್ಕೊಳ್ಳೋಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಪಾದ ಇಂಟು ಎತ್ತರ. ಪಾದದ ಅಳತೆ ಎಷ್ಟಿದೆ ನೋಡಿ? 4.6 ಸೆಂಟಿಮೀಟರ್ ಮತ್ತು ಎತ್ತರ 6.5 ಸೆಂಟಿಮೀಟರ್. ಈ ಎರಡನ್ನು ಗುಣಿಸಿ ಗುಣಲಬ್ಧ ಹೇಳಿ ಮಕ್ಕಳೇ. ಮಾಡ್ತಾ ಇದ್ದೀರಾ? ಮಾಡಿ. ಗುಣಿಸಿ ನಮಗೆ ಬಂದಂತಹ ಗುಣಲಬ್ಧ 29.90 ಸೆಂಟಿಮೀಟರ್ ಸ್ಕ್ವೇರ್. ನಿಮಗೂ ಅದೇ ಉತ್ತರ ಬಂದಿದೆಯಾ ಮಕ್ಕಳೇ? ವೆರಿ ಗುಡ್. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ. ಪಾದ 4 ಸೆಂಟಿಮೀಟರ್ ಮತ್ತು ವಿಸ್ತೀರ್ಣ 24 ಸೆಂಟಿಮೀಟರ್ ಸ್ಕ್ವೇರ್ ಹೊಂದಿರುವ ಸಮಾಂತರ ಚತುರ್ಭುಜದ ಎತ್ತರವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲಿ ನಮಗೆ ಪಾದ ಮತ್ತು ವಿಸ್ತೀರ್ಣವನ್ನು ನೀಡಲಾಗಿದೆ ಮತ್ತು
ಎತ್ತರವನ್ನು ನಾವು ಕಂಡುಹಿಡಿಯಬೇಕು. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಪಾದ ಇಂಟು ಎತ್ತರ. ವಿಸ್ತೀರ್ಣವೇ 24 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ, ಅದನ್ನು ಬರ್ಕೊಳ್ಳಿ. ಈಕ್ವಲ್ಸ್ ಪಾದ 4 ಇಂಟು ಎತ್ತರವನ್ನು ನಾನು ಹೆಚ್ಚಂತಾನೆ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಮಕ್ಕಳೇ? ಸರಿಯಾಗಿ ಹೇಳ್ತಿದ್ದೀರಾ. 24ಅನ್ನು 4ರಿಂದ ಭಾಗಿಸ್ಬೇಕು. 24/4 ಈಕ್ವಲ್ಸ್ ಹೆಚ್ಚಾಗುತ್ತೆ. ಕ್ಯಾನ್ಸಲ್ ಮಾಡ್ಬೋದಾ ಮಕ್ಕಳೇ? 4ರಿಂದ 24ಅನ್ನು ಕ್ಯಾನ್ಸಲ್ ಮಾಡೋಣ. 4 ಎಷ್ಟಲಿ 24? 4 24. ಹಾಗಾದರೆ ಸಮಾಂತರ ಚತುರ್ಭುಜದ ಎತ್ತರ 6 ಸೆಂಟಿಮೀಟರ್ ಆಗುತ್ತದೆ. ಬರ್ಕೊಂಡ್ರ ಮಕ್ಕಳೇ? ಮಕ್ಕಳೇ ಮುಂದೆ ನೋಡಿ, ಯಾವ ಆಕೃತಿ ಇದು? ತ್ರಿಭುಜ ಅಲ್ಲ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಹೋಗೋಣ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಕ್ಕೆ ಮುಂಚೆ ನಾವು ಈ ತ್ರಿಭುಜಾಕೃತಿಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಎಷ್ಟೊಂದು ಕಡೆ ನೋಡ್ತಾ ಇದ್ದೀವಿ ಮಕ್ಕಳೇ. ಈ ಮನೆಯ ಮೇಲ್ಛಾವಣಿ ನೋಡಿ, ಸಾಮಾನ್ಯವಾಗಿ ನಾವು ಚಿತ್ರ ಬರೆಯುವಾಗ ಈ ರೀತಿ ಚಿತ್ರಗಳನ್ನು ಮಕ್ಕಳು ಬಿಡಿಸ್ತಾ ಇರ್ತಾರೆ. ಅದರ ಮೇಲ್ಛಾವಣಿ ತ್ರಿಭುಜಾಕಾರದಲ್ಲಿದೆ. ಹಾಗೆ ಬಿಸ್ಕೆಟ್, ಅದು ಕೂಡ ತ್ರಿಭುಜಾಕೃತಿಯಲ್ಲಿದೆ. ಬಟ್ಟೆ ಹಾಕುವಂಥ ಹ್ಯಾಂಗರ್ ಇರ್ಬೋದು, ನಿಮ್ಮ ಜಾಮಿಟ್ರಿ ಬಾಕ್ಸಲ್ಲಿರೋ ಮುಮ್ಮೂಲೆ ಪಟ್ಟಿ ಸೆಟ್ ಸ್ಕ್ವೇರ್ ಇರ್ಬೋದು, ಹಾಗೆ ಟ್ರ್ಯಾಂಗಲ್, ನೀವು ಬ್ಯಾಂಡಲ್ಲಿ ಬಾರಿಸ್ತಾರಲ್ಲ ಮಕ್ಕಳೇ, ಬ್ಯಾಂಡಲ್ಲಿ ಬಳಸುವಂತಹ ಟ್ರ್ಯಾಂಗಲ್ ಗೆಬೆ, ಇವೆಲ್ಲವೂ ಕೂಡ. ಮತ್ತು ರೋಡಲ್ಲಿ ನೀವು ಇದನ್ನು ಕೂಡ ಗಮನಿಸಿರ್ತೀರ. ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ತ್ರಿಭುಜಾಕಾರದಲ್ಲೇ ಕತ್ತರಿಸ್ತಾ ಇರ್ತೀವಿ. ಇವೆಲ್ಲವೂ ತ್ರಿಭುಜಾಕಾರವನ್ನು ನಮಗೆ ತೋರಿಸ್ತಾ ಇದೆ. ನೀವು ಪ್ರತಿದಿನ ನಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನು ಗಮನಿಸಿದ್ರೆ ರೇಖಾಗಣಿತದ ಆಕೃತಿಗಳನ್ನು ತುಂಬ ನಾವು ನೋಡ್ಬೋದು ಮಕ್ಕಳೇ. ಇಂತಹ ಒಂದು ತ್ರಿಭುಜದ ವ್ಯಾಖ್ಯಾನ, ಗುಣಲಕ್ಷಣಗಳು, ವಿಧಗಳ ಬಗ್ಗೆ ನೀವು ಕಳೆದ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನೋಡೋಣ. ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣ ಮಕ್ಕಳೇ. ಮಕ್ಕಳೇ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಈಗ ಈ ಚಟುವಟಿಕೆಯನ್ನು ಮಾಡೋಣ. ಇಲ್ಲಿ ನಾನು ಅಸಮಬಾಹು ತ್ರಿಭುಜವನ್ನು ತೆಗೆದುಕೊಂಡಿದ್ದೀನಿ. ಅದೇ ಅಳತೆಯ ಮತ್ತೊಂದು ತ್ರಿಭುಜವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಎರಡೂ ಅಸಮಬಾಹು ತ್ರಿಭುಜಗಳು ಒಂದರ ಮೇಲೆ ಒಂದು ಪರಸ್ಪರ ಐಕ್ಯ ಆಗ್ತಾ ಇರೋದ್ರಿಂದ ಇವೆರಡನ್ನು ನಾವು ಸರ್ವಸಮ ತ್ರಿಭುಜಗಳು ಎಂದು ಕರೆಯಬಹುದು ಅಲ್ವಾ ಮಕ್ಕಳೇ? ಈಗ ಇದೆರಡನ್ನು ಜೋಡಿಸಿ ಒಂದು ಸಮಾಂತರ ಚತುರ್ಭುಜವನ್ನು ಮಾಡೋಣ. ಇಲ್ಲಿ ನೋಡಿ, ಈ ಎರಡು ಪರಸ್ಪರ ಒಂದಕ್ಕೊಂದು ಸೇರಿಸಿದಾಗ ನಮಗೆ ದೊರೆತಂಥ ಆಕೃತಿ ಬೇರೆ ಯಾವುದೂ ಅಲ್ಲ, ಅದು ಸಮಾಂತರ ಚತುರ್ಭುಜನೇ ಆಗಿದೆ. ಹಾಗಾದರೆ ನಾವು ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ಎರಡು ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಮ ಅಂತ ಹೇಳ್ಬೋದಾ? ಹೇಳ್ಬೋದಲ್ವ ಮಕ್ಕಳೇ? ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎರಡು ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಮ ಆದರೆ ಪ್ರತಿ ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ? ಸಮಾಂತರ ಚತುರ್ಭುಜದ ಅರ್ಧದಷ್ಟು ಆಗುತ್ತದೆ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಅರ್ಧ ಇಂಟು ಸಮಾಂತರ ಚತುರ್ಭುಜ ಅಥವಾ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹೇಳ್ಬಹುದಲ್ವ ಮಕ್ಕಳೇ? ಹಾಗೆ ಅದೇ ಸಮಾಂತರ ಚತುರ್ಭುಜವನ್ನು ನಾನು ಮುಮ್ಮೂಲೆ ಪಟ್ಟಿಗಳ ಸಹಾಯದಿಂದ ತಯಾರಿಸ್ತೇನೆ. ನೀವು ಇದನ್ನು ಜಾಮಿಟ್ರಿ ಬಾಕ್ಸಲ್ಲಿ ನೋಡಿರ್ತೀರ ಅಲ್ವಾ? ಈಗ ಇದೆರಡೂ ಸಹ ಪರಸ್ಪರ ಐಕ್ಯ ಆಗಿರೋದನ್ನು ಗಮನಿಸಿ ಮಕ್ಕಳೇ. ಎರಡು ಒಂದಕ್ಕೊಂದು ಒಂದರ ಮೇಲೆ ಒಂದು ಕೂರ್ತಾ ಇದೆ. ಈಗ ಇದೆರಡನ್ನು ಸೇರಿಸಿ ಆದಂತಹ ಆಕೃತಿ ಯಾವುದು? ಒಂದು ಸಮಾಂತರ ಚತುರ್ಭುಜನೇ ಆಗಿದೆ ಅಲ್ವಾ? ಈ ಸಮಾಂತರ ಚತುರ್ಭುಜವು ಎರಡು ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಮ. ಇನ್ನೊಂದು ರೀತಿಯಾಗಿ ತೆಗೆದುಕೊಳ್ತೀನಿ. ಸಮಾಂತರ ಚತುರ್ಭುಜನೇ ಆಗಿದೆ. ಇಲ್ಲಿ ನೋಡಿ, ಈ ಸಮಾಂತರ ಚತುರ್ಭುಜದಲ್ಲಿ ಪಾದ 6 ಸೆಂಟಿಮೀಟರ್ ಇದೆ ಹಾಗೂ ಎತ್ತರ 12 ಸೆಂಟಿಮೀಟರ್ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ, ಹೌದಲ್ಲ ಮಕ್ಕಳೇ? ಹಾಗಾದರೆ ಇದರ ವಿಸ್ತೀರ್ಣ ಏನಾಗುತ್ತೆ? ಪಾದ ಇಂಟು ಎತ್ತರ 12 ಇಂಟು 6, 12 72 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತಾ ಇದೆ. ಹಾಗಾದರೆ ಮಕ್ಕಳೇ, ತ್ರಿಭುಜ ಸಮಾಂತರ ಚತುರ್ಭುಜದ ಅರ್ಧದಷ್ಟಿದೆ. ಆದರೆ ಪಾದದಲ್ಲಿ ಏನು ಬದಲಾವಣೆ ಇಲ್ಲ ನೋಡಿ.
ಸಮಾಂತರ ಚತುರ್ಭುಜ ಇದ್ದಾಗ ಕೂಡ ಪಾದದ ಅಳತೆ 6 ಸೆಂಟಿಮೀಟರ್, ಈಗ ಕೂಡ 6 ಸೆಂಟಿಮೀಟರೇ ಇದೆ. ಸಮಾಂತರ ಚತುರ್ಭುಜದ ಎತ್ತರ 12 ಸೆಂಟಿಮೀಟರ್, ತ್ರಿಭುಜದ ಎತ್ತರ ಕೂಡ 12 ಸೆಂಟಿಮೀಟರೇ ಆಗಿದೆ. ಸಮಾಂತರ ಚತುರ್ಭುಜದ ಅರ್ಧದಷ್ಟು ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ 72ರ ಅರ್ಧ ಭಾಗ 36 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಅರ್ಥ ಆಗಿದೆಯಾ ಮಕ್ಕಳೇ? ಚಟುವಟಿಕೆ ನೋಡಿದ್ರಿ ಅಲ್ಲ ಮಕ್ಕಳೇ? ಈ ಚಟುವಟಿಕೆಯಲ್ಲಿ ನೀವು ತಿಳ್ಕೊಂಡಂತಹ ಮುಖ್ಯವಾದ ಅಂಶಗಳು ಯಾವುದು? ಒಂದ್ಸಲ ಪಟ್ಟಿ ಮಾಡ್ಕೊಳ್ಳೋಣ. ಈ ಚಟುವಟಿಕೆಯಿಂದ ನಾವು ತಿಳಿದುಕೊಂಡಂತಹ ಮುಖ್ಯವಾದ ಅಂಶಗಳೇನೆಂದರೆ, ಎರಡು ಸರ್ವಸಮ ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತವು ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮವಾಗಿರುತ್ತದೆ. ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತ ಒಂದು ಸಮಾಂತರ ಚತುರ್ಭುಜಕ್ಕೆ ಸಮ ಆಗಿರುತ್ತೆ. ಹಾಗೆ ತ್ರಿಭುಜದ ಪಾದ ಮತ್ತು ಎತ್ತರಗಳು ಹಾಗೂ ಸಮಾಂತರ ಚತುರ್ಭುಜದ ಪಾದ ಮತ್ತು ಎತ್ತರಗಳು ಕ್ರಮವಾಗಿ ಪರಸ್ಪರ ಒಂದೇ ಆಗಿರುತ್ತವೆ. ಈ ಎರಡೂ ಅಂಶಗಳನ್ನು ನಾವು ಚಟುವಟಿಕೆಯಿಂದ ತಿಳ್ಕೊಂಡಿದ್ದೀವಿ ಮಕ್ಕಳೇ ನೋಡಿ, ಇಲ್ಲಿ ಎರಡು ಸರ್ವಸಮ ತ್ರಿಭುಜಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ಈ ಸರ್ವಸಮ ತ್ರಿಭುಜಗಳನ್ನು ಪರಸ್ಪರ ಸೇರಿಸಿದಾಗ ಯಾವ ಆಕೃತಿ ಬಂತು? ಸಮಾಂತರ ಚತುರ್ಭುಜ ನಮಗೆ ದೊರೆತಿದೆ. ಈ ಎರಡೂ ತ್ರಿಭುಜಗಳನ್ನು ಸೇರಿಸಿದಾಗ ಸಮಾಂತರ ಚತುರ್ಭುಜ ಸಿಗೋದಾದರೆ ಮೊದಲನೇ ಅಂಶ ನಮಗೆ ಇಲ್ಲಿ ಸರಿ ಇದೆ. ಯಾವುದು ಹೇಳಿ? ಎರಡು ಸರ್ವಸಮ ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತವು ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮವಾಗಿರುತ್ತವೆ ಅನ್ನುವ ಅಂಶವನ್ನು ನಾವಿಲ್ಲಿ ಮಂದಟ್ಟು ಮಾಡ್ಕೊಂಡಿದ್ದೀವಿ ಮಕ್ಕಳೇ. ಎರಡು ತ್ರಿಭುಜದ ವಿಸ್ತೀರ್ಣವು ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮ ಆದರೆ ಅದರಲ್ಲಿ ಬರುವಂತಹ ಪ್ರತಿ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗುತ್ತೆ? ಆ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಆಗುತ್ತದೆ. ಹೌದಲ್ಲ ಮಕ್ಕಳೇ? ಹಾಗಾದರೆ ನಾನೀಗ ಬರಿಬೋದಾ? ಪ್ರತಿ ತ್ರಿಭುಜದ ವಿಸ್ತೀರ್ಣವು ಈಕ್ವಲ್ಸ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಅಂತ ಬರೀಬೋದು. ಅದನ್ನು ಅರ್ಧ ಇಂಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಬರ್ಕೊಳ್ಳಿ. ಏನು? ಪಾದ ಇಂಟು ಎತ್ತರ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ? ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ನಾವು ಬರ್ಕೊಳ್ಬೋದು ಮಕ್ಕಳೇ. ಇದನ್ನು ಹೀಗೂ ಬರೀಬೋದು, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಕೂಡ ನಾವು ಬರೀಬೋದು. ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ? ಈಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸಮಸ್ಯೆಗಳನ್ನ ಬಿಡಿಸೋಣ. ಮೊದಲಿಗೆ ಪಾದ 15 ಸೆಂಟಿಮೀಟರನ್ನು ಹೊಂದಿರುವ ತ್ರಿಭುಜದ ವಿಸ್ತೀರ್ಣವು 87 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತದೆ. ಆ ತ್ರಿಭುಜದ ಎತ್ತರವನ್ನು ಕಂಡುಹಿಡಿಯಿರಿ. ಸೂತ್ರ ಹಾಕೊಳ್ಳೋಣ. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ. ವಿಸ್ತೀರ್ಣ 87 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಈಕ್ವಲ್ಸ್ ಅರ್ಧ ಇಂಟು 15 ಇಂಟು ಎಚ್. ಎತ್ತರ ಕಂಡುಹಿಡಿಬೇಕಾಗಿರೋದ್ರಿಂದ ಹೆಚ್ ಹಾಗೆ ಇಟ್ಕೊಂಡಿದ್ದೀನಿ. ಮೊದಲಿಗೆ 15 ಮತ್ತು 2ನ್ನ ಭಾಗಾಕಾರ ಮಾಡಿಕೊಂಡ್ರೆ 15/2 ಎಷ್ಟಾಗುತ್ತೆ? ಭಾಗಿಸಿ ಮಕ್ಕಳೇ. 7.5 ಆಗ್ತಿದೆ. 87 ಈಕ್ವಲ್ಸ್ 7.5 ಇಂಟು ಹೆಚ್. ಹಾಗಾದರೆ ಹೆಚ್ಚಿನ ಬೆಲೆ ಎಷ್ಟು? 87/7.5 ಭಾಗಿಸಿದ್ರೆ ನಮಗೆ ಉತ್ತರ 11.6 ಸೆಂಟಿಮೀಟರ್ ಬರುತ್ತದೆ. ಈ ತ್ರಿಭುಜದ ಎತ್ತರ 11.6 ಸೆಂಟಿಮೀಟರ್ ಆಗುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ತ್ರಿಭುಜ LMN ಒಂದು ಸಮಬಾಹು ತ್ರಿಭುಜವಾಗಿದೆ. ಅದರ ಪಾದ MNನ ಉದ್ದ 6 ಸೆಂಟಿಮೀಟರ್ ಮತ್ತು ಶೃಂಗಬಿಂದು Lನಿಂದ ಪಾದಕ್ಕೆ ಇರುವಂತಹ ಲಂಬ ಎತ್ತರ 5.2 ಸೆಂಟಿಮೀಟರ್ ಆದರೆ ತ್ರಿಭುಜ LMNನ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲಿ ನೀವು ಆ ಪದವನ್ನು ಗಮನಿಸಿ. ಇದು ಎಂತಹ ತ್ರಿಭುಜ ಆಗಿದೆ? ಸಮಬಾಹು ತ್ರಿಭುಜ ಆಗಿದೆ. ಪಾದ MNನ ಉದ್ದ 6 ಸೆಂಟಿಮೀಟರ್ ಆದರೆ ಇದು ಒಂದು ಸಮಬಾಹು ತ್ರಿಭುಜ. ಆದ್ದರಿಂದ L ಮತ್ತು N ಈ ಬಾಹುವಿನ ಉದ್ದ ಎಷ್ಟಾಗಬೇಕು? ಅದು ಸಹ 6 ಸೆಂಟಿಮೀಟರ್ ಮತ್ತು LM ಬಾಹುವಿನ ಉದ್ದ ಕೂಡ 6 ಸೆಂಟಿಮೀಟರೇ ಆಗಿರಬೇಕು. ಹೌದಲ್ಲ ಮಕ್ಕಳೇ? LMN ತ್ರಿಭುಜದಲ್ಲಿ MNನ ನಾನು ಪಾದ ಆಗಿ ತೆಗೆದುಕೊಂಡಾಗ ಅದರ ಅಭಿಮುಖ ಶೃಂಗ Lನಿಂದ
ಮೊದಲು ಲಂಬ ಎತ್ತರವನ್ನು ಎಳೀರಿ. ಲಂಬ ಎತ್ತರ ಎಷ್ಟಾಗಿದೆ? 5.2 ಸೆಂಟಿಮೀಟರ್ ಆಗಿದೆ. ಈಗ ಮೊದಲಿಗೆ ನಾವು ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ತ್ರಿಭುಜದ ಸುತ್ತಳತೆಯ ಸೂತ್ರ 3 ಇಂಟು ಬಾಹು. ಯಾಕೆಂದರೆ ಇದು ಒಂದು ನಿಯಮಿತ ಆಕೃತಿ ಅಥವಾ ಸಮಬಾಹು ತ್ರಿಭುಜ ಆಗಿರೋದ್ರಿಂದ 3 ಇಂಟು ಬಾಹು ಅಂತ ನಾವು ಬರ್ಕೊಳ್ಬೋದಲ್ಲ ಮಕ್ಕಳೇ. ಗುಣಿಸೋಣ. 3 ಇಂಟು 6. ತ್ರಿಭುಜ LMN ಸುತ್ತಳತೆ 18 ಸೆಂಟಿಮೀಟರ್ ಆಗುತ್ತದೆ. ಅಲ್ಲಿಗೆ ಸಮಸ್ಯೆ ಮುಗೀತಾ ಮಕ್ಕಳೇ? ನಾವು ಇನ್ನೇನು ಕಂಡುಹಿಡಿಬೇಕು? ಸರಿಯಾಗಿ ಹೇಳ್ತಿದ್ದೀರಾ. ಈ ತ್ರಿಭುಜದ ವಿಸ್ತೀರ್ಣವನ್ನು ಸಹ ನಾವು ಕಂಡುಹಿಡಿಯಬೇಕಾಗಿದೆ. ವಿಸ್ತೀರ್ಣ ಕಂಡುಹಿಡಿಯೋಣ. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಎತ್ತರ 5.2 ಇದೆ. ನಾವು ಮೊದಲಿಗೆ 6 ಮತ್ತು 5.2ರ ಗುಣಲಬ್ಧವನ್ನು ತೆಗೆದುಕೊಂಡ್ರೆ 31.2 ಆಗುತ್ತೆ. ಅದನ್ನು 2ರಿಂದ ಭಾಗಿಸಿ ಮಕ್ಕಳೇ. ಭಾಗಿಸಿದ್ರಾ? 2 1 2, 2 5 10. ನಾವು ದಶಮಾಂಶ ಬಿಂದುವನ್ನು ಇಟ್ಕೊಂಡು 12ನ ತೆಗೆದ್ರೆ 2 6 12. ಹಾಗಾದರೆ ತ್ರಿಭುಜದ ವಿಸ್ತೀರ್ಣ 15.6 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಮಕ್ಕಳೇ, ನಾವಿಲ್ಲಿ ನೆನಪಿಡಬೇಕಾದಂತಹ ಅಂಶ ಯಾವುದು ಅಂದರೆ, ಮೊದಲಿಗೆ ಇದು ಯಾವ ಆಕೃತಿ ನೋಡಿ? ಚೌಕಾಕೃತಿ. ಇದರ ವಿಸ್ತೀರ್ಣ ಹೇಳ್ತೀರಾ? ಸರಿಯಾದ ಉತ್ತರ ಮಕ್ಕಳೇ. ಚೌಕದ ವಿಸ್ತೀರ್ಣ ಈಕ್ವಲ್ಸ್ ಬಾಹು ಇಂಟು ಬಾಹು. ಮತ್ತೊಂದು ಆಕೃತಿಯನ್ನು ನೋಡೋಣ. ಇದ್ಯಾವುದು? ಆಯತ. ಇದರ ವಿಸ್ತೀರ್ಣ ಹೇಳಿ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಅದೇ ರೀತಿ ನಾವು ಈ ದಿನದ ತರಗತಿಯಲ್ಲಿ ಕಲಿತಂತಹ ಆಕೃತಿ ಸಮಾಂತರ ಚತುರ್ಭುಜ. ಇದರ ವಿಸ್ತೀರ್ಣದ ಸೂತ್ರ ಮಕ್ಕಳೇ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಪಾದ ಇಂಟು ಎತ್ತರ. ಮತ್ತು ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಈ 4 ಅಂಶವನ್ನು ನೀವು ನೆನ್ಪಿಟ್ಕೊಳ್ಬೇಕಾಗಿದೆ. ಮಕ್ಕಳೇ, ಪಾಠ ಅರ್ಥ ಆಗಿದೆಯಾ? ಹಾಗಾದರೆ ಹೋಮ್ವರ್ಕ್ ಕೊಟ್ಟರೆ ಮಾಡ್ತೀರಾ ಅಲ್ವಾ? ಪ್ರಶ್ನೆ ಬರ್ಕೊಳ್ಳಿ ಮಕ್ಕಳೇ. 246 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣವನ್ನು ಹೊಂದಿರುವ ಸಮಾಂತರ ಚತುರ್ಭುಜದ ಪಾದ 20 ಸೆಂಟಿಮೀಟರ್ ಆದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ. ಮತ್ತು 2ನೇ ಪ್ರಶ್ನೆ, ಪಾದ 4 ಸೆಂಟಿಮೀಟರ್, ಎತ್ತರ 5 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ತಿಳಿಸಿ. ಬರ್ಕೊಂಡ್ರ ಮಕ್ಕಳೇ? ಈ ಸಮಸ್ಯೆಯನ್ನು ಬಿಡಿಸಿ ನಿಮ್ಮ ತರಗತಿಯ ಶಿಕ್ಷಕರಿಗೆ ತೋರಿಸಿ. ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಲತಾಯೆ. ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಗಟ್ಟಪುರದಲ್ಲಿ TGT ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.